ಇವಾಗ ನಾನು ಆರೆಂಜ್ ಹಣ್ಣಿನ ಸಿಪ್ಪೆಯಿಂದ ಒಂದು ಫೇಸ್ ಮಾಸ್ಕ್ ಮಾಡೋದನ್ನ ತೋರಿಸ್ಕೊಡ್ತೀನಿ. ಈ ಸಿಪ್ಪೆನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೋಬೇಕು. ನಂತರ ಇದು ಒಂದು ಪಾತ್ರೆಗೆ ಹಾಕ್ಕೊಂಡು ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಅದಕ್ಕೆ ತಕ್ಕಷ್ಟು ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 10 ನಿಮಿಷ ಚೆನ್ನಾಗಿ ಬಾಯ್ಲ್ ಆಗಬೇಕು. ಆವಾಗ ಹಾಲೆಲ್ಲ ಇದು ಆರೆಂಜ್ ಸಿಪ್ಪೆ ಎಲ್ಲ ಅಬ್ಸರ್ವ್ ಮಾಡಿರುತ್ತೆ. ಈ ಥರ ಎಲ್ಲ ಹಾಲೆಲ್ಲ ಆರೆಂಜ್ ಸಿಪ್ಪೆ ಹೀರ್ಕೊಂಡ್ಮೇಲೆ ನಮಗೆ ಈ ಥರ ಸ್ವಲ್ಪ ಮೆತ್ತಗೆ ಆಗಿರೋ ಥರ ಅನಿಸುತ್ತೆ. ಈ ಥರ ಆದಮೇಲೆ ನಾವು ಮಿಕ್ಸಿಗೆ ಹಾಕ್ಕೋಬೇಕು. ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೋಬೇಕು. ನಾನು ಆರೆಂಜ್ ಸಿಪ್ಪೆನ ಒಂದು ರಾ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ನಾವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೋಬಹುದು. ಈಗ ಈ ಸ್ಟೋರ್ ಮಾಡಿರೋಂಥ ಒಂದು ರಾ ಪೇಸ್ಟ್ನ ನಾವು ಎಷ್ಟು ಕ್ವಾಂಟಿಟಿ ಬೇಕು ಒನ್ ಟೈಮಿಗೆ ಅಷ್ಟು ತಗೊಂಡು ಬೇರೆ ಸ್ವಲ್ಪ ತಗೊಂಡು ಅದಕ್ಕೆ ನಾವು ಅಲೋವೆರಾ ಜೆಲ್ನ ಹಾಕಿ ಸ್ವಲ್ಪ ಮಿಕ್ಸಿಲಿ ಗ್ರೈಂಡ್ ಮಾಡಿ ಇಟ್ಕೊಂಡು ಅದನ್ನು ಫೇಸಿಗೆ ಅಪ್ಲೈ ಮಾಡ್ಕೋಬೇಕು. ಈ ಪೇಸ್ಟ್ನ ಅಪ್ಲೈ ಮಾಡ್ಕೊಳಕ್ಕಿಂತ ಮುಂಚೆ ಏನು ಮಾಡಬೇಕು, ನಾವು ಹಸಿ ಹಾಲನ್ನ ತಗೊಂಡು ನಮ್ಮ ಫೇಸ್ನ ಕ್ಲೆನ್ಸಿಂಗ್ ಮಾಡ್ಕೋಬೇಕು. ಯಾಕೆ ಕ್ಲೆನ್ಸಿಂಗ್ ಮಾಡ್ಕೋಬೇಕಂದ್ರೆ ನಮ್ಮ ಫೇಸಲ್ಲಿ ಇರ್ತಕ್ಕಂಥ ಡಸ್ಟ್ ಪಾರ್ಟಿಕಲ್ ಎಲ್ಲ ನಾವು ರಿಮೂವ್ ಮಾಡ್ಬೇಕಂದ್ರೆ ಈ ಹಸಿ ಹಾಲಿಂದ ನಮ್ಮ ಫೇಸ್ ಎಲ್ಲ ಕ್ಲೀನ್ ಆಗುತ್ತೆ. ಆಮೇಲೆ ನಾವು ಈ ಪೇಸ್ಟ್ನ ನಾವು ಫೇಸಿಗೆ ಅಪ್ಲೈ ಮಾಡಿದರೆ ಅದು ಸ್ವಲ್ಪ ಎಫೆಕ್ಟಿವ್ ಆಗಿ ನಮಗೆ ವರ್ಕ್ ಆಗುತ್ತೆ. ಈ ಹಸಿ ಹಾಲನ್ನ ತಗೊಂಡು ಫೇಸಿಗೆ ಸ್ವಲ್ಪ ನೀಟಾಗಿ ಕ್ಲೆನ್ಸಿಂಗ್ ಮಾಡ್ಕೊ, ನೀಟಾಗಿ ಐಸ್ ಹತ್ರ ಐಲೆಡ್ ಮೇಲೆ ಕ್ಲೆನ್ಸ್ ಮಾಡಿಕೊಂಡು ನೆಕ್ಸ್ಟ್ ಸ್ವಲ್ಪ ಫೇಸ್ನ ಈ ಥರ ಅದೇ ಕಾಟನ್ಲೆ ಸ್ವಲ್ಪ ರಬ್ ಮಾಡ್ಕೊಳ್ಳಿ. ಈ ಥರ ಇವಾಗ ಈ ಆರೆಂಜ್ ಸಿಪ್ಪೆ ಪೇಸ್ಟ್ನ ನಾನು ಫೇಸ್ಗೆ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಇದನ್ನೆಲ್ಲ ನಾವೀಗ ಫೇಸ್ಗೆ ಅಪ್ಲೈ ಮಾಡಿದ್ದಾಯಿತು. ಮಾಡಿದ್ಮೇಲೆ ಸ್ವಲ್ಪ ಜೆಂಟ್ಲಿ ಮಸಾಜ್ ಒಂದು 20 ನಿಮಿಷ ಬಿಟ್ಟು ಫೇಸ್ ವಾಶ್ ಮಾಡ್ಕೋಬೇಕು. ಫೇಸ್ ಪ್ಯಾಕ್ ಹಾಕಿ ಒಂದು 20 ಮಿನಿಟ್ಸ್ ಬಿಟ್ಟಿದ ಮೇಲೆ ಸ್ವಲ್ಪ ಎಲ್ಲ ಡ್ರೈ ಆಗುತ್ತೆ. ಇವಾಗ ಒಂದು ಡ್ರೈ ಟಿಶ್ಯೂಲೆ ನೀಟಾಗಿ ಫೇಸ್ನ ಎಲ್ಲ ಒರೆಸ್ಕೊಂಡು ಆಮೇಲೆ ತಣ್ಣೀರಿಂದ ಮುಖನ ಕ್ಲೀನಾಗಿ ತೊಳಿಬೇಕು. ಇವಾಗ ಫೇಸ್ ಎಲ್ಲ ನಾನು ಕ್ಲೀನ್ ಮಾಡ್ಕೊಂಬಂದಿದ್ದೀನಿ. ಇವಾಗ ನೀವು ನೋಡ್ತಾ ಇರ್ಬೋದು ಆ ಫೇಸ್ ಪ್ಯಾಕ್ ಹಾಕಿದ ಮೇಲೆ ಸ್ವಲ್ಪ ಸ್ಕಿನ್ ಹೇಗೆ ಫೇರ್ ಆಗಿದೆ ಮತ್ತು ಸ್ವಲ್ಪ ಹೆಲ್ದಿ ಆಗಿದೆ ಅಂತ. ಈ ಥರ ಬ್ಯೂಟಿ ಟಿಪ್ಸ್ಗಾಗಿ ನನ್ನ ಶಿಲಾ ಕ್ರಿಯೇಟಿವ್ ವರ್ಲ್ಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ ಹಾಗೂ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಧನ್ಯವಾದ.